ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣದಲ್ಲಿ ಹಿಂದೂ ಜನಜಾಗೃತ ವೇದಿಕೆ ವತಿಯಿಂದ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ನಿರಂತರ ದೌರ್ಜನ್ಯ, ಹಿಂಸೆ ಹಾಗೂ ಕೊಲೆಗಳನ್ನು ಖಂಡಿಸಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಪಟ್ಟಣದ ಅಂಬೇಡ್ಕರ್ ಸರ್ಕಲ್ನಿಂದ ಶ್ರೀ ಬಸವೇಶ್ವರ ವೃತ್ತದವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದ ನೂರಾರು ಕಾರ್ಯಕರ್ತರು ಹಿಂದೂ ಸಮುದಾಯದ ಮೇಲಿನ ಹಿಂಸೆಯನ್ನು ಖಂಡಿಸಿ ಘೋಷಣೆಗಳನ್ನು ಕೂಗಿದರು. ಬಸವೇಶ್ವರ ವೃತ್ತದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ಕೆಲಹೊತ್ತು ಮಾನವ ಸರಪಳಿ ನಿರ್ಮಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನಾಕಾರರನ್ನುದ್ದೇಶಿಸಿ ಮಾತನಾಡಿದ ಜ್ಯೋತಿಷ್ಯರತ್ನ ಪರಮಪೂಜ್ಯ ರಾಮಲಿಂಗಯ್ಯ ಮಹಾಸ್ವಾಮಿಗಳು, ಸನಾತನ ಹಿಂದೂ ಧರ್ಮವನ್ನು ಅಳಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಕೊಡೆಕಲ್ ಬಸವಣ್ಣನವರು ಹೇಳಿದಂತೆ ಸಾಧು ಸಂತರು ಈ ದೇಶವನ್ನು ಆಳುವ ಕಾಲ ಹತ್ತಿರದಲ್ಲಿದೆ. ಅದರ ಪ್ರತಿರೂಪವಾಗಿ ಯೋಗಿ ಆದಿತ್ಯನಾಥರು ಈಗಾಗಲೇ ಬಂದಿದ್ದಾರೆ. ಹಿಂದೂಗಳಿಗೆ ನ್ಯಾಯ ಸಿಗದೆ ಹೋದಲ್ಲಿ ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ಹೋರಾಟದಲ್ಲಿ ನಿಮ್ಮೊಂದಿಗೆ ನಾವಿರುತ್ತೇವೆ ಎಂದು ಹೇಳಿದರು. ಶರಣ ಸೋಮನಾಳದ ಶಿವಪುತ್ರ ಮಹಾಸ್ವಾಮಿಗಳು ಹಾಗೂ ಬಿಜೆಪಿ ಜಿಲ್ಲಾ ಮಾಜಿ ಅಧ್ಯಕ್ಷ ಆರ್.ಎಸ್. ಪಾಟೀಲ್ ಕೂಚಬಾಳ್ ಮಾತನಾಡಿ ಘಟನೆಯನ್ನು ತೀವ್ರವಾಗಿ ಖಂಡಿಸಿದರು. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಜೀವ ಹಾಗೂ ಆಸ್ತಿಗೆ ಸಂಪೂರ್ಣ ಭದ್ರತೆ ಒದಗಿಸುವಂತೆ ಅಲ್ಲಿನ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರವು ರಾಜತಾಂತ್ರಿಕ ಒತ್ತಡ ಹೇರಬೇಕು ಎಂದು ಆಗ್ರಹಿಸಿದರು. ಪೂಜ್ಯರಾದ ಮಹಂತಲಿಂಗ ಶಿವಾಚಾರ್ಯರು ಹಾಗೂ ಬಂಟನೂರಿನ ಮಾತೋಶ್ರೀಗಳ ಸಾನ್ನಿಧ್ಯದಲ್ಲಿ ತಹಸೀಲ್ದಾರ್ ಮೂಲಕ ಮಾನ್ಯ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ಹಿಂದೂ ಸಮಾಜದ ಮುಖಂಡರು, ಪಟ್ಟಣದ ನಾಗರಿಕರು ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪಿಎಸ್ಐ ಜ್ಯೋತಿ ಖೋತ್ ನೇತೃತ್ವದಲ್ಲಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಯಿತು. ವರದಿ ಎಸ್ಸಿಎನ್ ಟಿವಿ ನ್ಯೂಸ್, ತಾಳಿಕೋಟಿ. ಆದರೆ ಭಾರತದೊಳಗೆ ಎಂದೂ ಹಂತದನ್ನೇ ನಡೆಯಲಿಲ್ಲ. ಹಿಂದೂ ಸಮಾಜ ಈ ಒಂದು ಶ್ರೇಷ್ಠತೆ, ಈ ಉದಾತ್ತ ಚಿಂತನೆ ಒಳಗೆ ಬೆಳ್ಕೊಂಡ್ಬಂದಿರತಕ್ಕಂಥ ಸಂಪ್ರದಾಯ ಒಳಗೆ ನಾವಿದ್ದಂಥವ್ರು. ಅದಕ್ಕೆ ನಾವು ಇವತ್ತು ತಾಳಿಕೋಟೆ ನಗರದೊಳಗೆ ನಾವೆಲ್ಲ ಪರಮ ಪೂಜ್ಯರಿಗೆ ಮತ್ತೊಮ್ಮೆ ಸ್ವಾಗತಿಸುತ್ತಾ ಈಗ ಪರಮ ಪೂಜ್ಯ ಶ್ರೀ ರಾಮಲಿಂಗಯ್ಯ ಮಹಾಸ್ವಾಮಿ ಶ್ರೀಗಳು ಜ್ಯೋತಿಷ್ಯ ರತ್ನ ಚಬ್ನೂರು ಇವರು ಒಂದೆರಡು ನಿಮಿಷದಲ್ಲಿ ಮಾತನಾಡಬೇಕಂತ ವಿನಂತಿ ಮಾಡ್ಕೊಂಡು. ಎಲ್ಲ ನಮ್ಮ ಹಿಂದೂ ಸಂಘಟನೆ ಕಾರ್ಯಕರ್ತರಿಗೆ ಶರಣಾರ್ಥಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಹಿಂದೂ ಸಂಘಟನೆಗೆ ಬೆನ್ನೆಲುವಾಗಿ ನಿಂತ ಎಲ್ಲ ಪೂಜ್ಯರಿಗೆ ನಮಸ್ಕರಿಸಿ, ನಮ್ಮ ಆರ್.ಎಸ್. ಕೂಚಬಾಳ್ ಗೌಡ್ರ ನೇತೃತ್ವದಲ್ಲಿ ನಡೆದಂಥ ಕಾರ್ಯಕ್ರಮ ಹಿಂದೂ ಸಂಘಟನೆ ಎಲ್ಲರಿಗೂ ಶರಣಾರ್ಥಿ. ನಮ್ಮ ಹಿಂದೂಗಳ ಮೇಲೆ ದೌರ್ಜನ್ಯ ನಡೆದಲ್ಲ, ಇವತ್ತಿನ ನಾಳೆ ಕೊಡೆಕಲ್ ಬಸವಣ್ಣನ ಮಾತು ಈಗ ಈ ನಾಡು ಸಾಧು ಸಂತರ ಆಳ್ತಾರ, ಒಳ್ಳೆ ಧರ್ಮವಂತರ ಬರ್ತಾರ ಕೇಳಿದ್ರೆ ಯಾರೂ ಭಯಪಡೋ ಅವಶ್ಯ ಇಲ್ಲ. ಆ ಕೆಲವೊಂದು ಕಾಲ ನಡೀತದ ಅಷ್ಟೇ, ಒಂದಿಲ್ಲ ಒಂದು ಸನಾತನ ಧರ್ಮ ಏನು ಉಳ್ಕೊಂಡ್ ಬಂದದಲ್ಲ. ಹಂಗ ಗುರುಜರ ಬಾಬಾ ಏನದ ನಮಗ ಯೋಗಿ ಆದಿನಾಥ ಅಂತ ಮಾತನಾಡಿ ಮತ್ತೆ ದೇಶ ಆಳಕ್ಕೆ ಬರ್ತಾರ. ಬಸವಣ್ಣ ಹೇಳಿದ ಹಾಗೆ ಆಗ್ತದ. ಹಿಂದೂ ಧರ್ಮ ಎಂದೂ ನಮ್ಗೆ ನಾಶ ಆಗಲ್ಲ. ಈ ಧರ್ಮ ಆರ್.ಎಸ್. ಕೂಚಬಾಳ್ ಗೌಡ್ರು ಹೇಳಿದ ಹಾಗೆ ಈ ಧರ್ಮ ಎಂದೂ ಉಳಿದೇ ಉಳಿತದ. ಆ ಧರ್ಮ ಎಂದು ಶಾಂತಿ ಅಂತ ಕಾಪಾಡ್ಕೊತ ಬಂದೀವಿ. ಆ ಧರ್ಮ ಉಳಿತದ. ಈ ದೌರ್ಜನ್ಯ ಮಾಡಿದಂತ ಏನದಲ್ಲ ಅವ್ರಿಗೆ ನಾವು ಹಿಂಗ್ ಶಾಂತಿ ಅಂತ ತಾಳ್ಕೊತ ಹೊಂಟೇವ ಅಂದ್ರ ನಾವು ಯಾವಾಗಲೂ ಇದ್ದೇ ಕುಂದಿರ್ಬೇಕಾಗ್ತದೆ. ನಮ್ಮ ಕೈ ಒಳಗ ಒಂದು ಎದ್ದೇಳಿ ನಿಂತೇವತ್ತಂದ್ರ ಈ ಧರ್ಮ ನಮ್ಗೆ ಉಳಿಸೋಕೆ ಸಾಧ್ಯ ಅದ. ಬಸವಣ್ಣ ಹೇಳಿದಾಗೆ ಉಳಿತದ ಹೇಳಿ ಎಲ್ಲಾ ಸಂಘಟನೆಗಾರಿಗೆ, ಎಲ್ಲಾ ಸ್ವಾಮೀಜಿಗಳು ನಾವು ನಿಮ್ ಹಿಂದೆ ಇರ್ತೇವೆ. ಇದು ಇಷ್ಟಕ್ಕೆ ಮುಗಿಬಾರ್ದು. ನಮಗೆ ಏನಾದ್ರೂ ರಕ್ಷಣೆ ಸಿಗಲಿಲ್ಲ ಅಂದ್ರೆ ಜೈಲಿ ಮಠನು ನಾವು ಬರ್ಲಕ್ಕ ಸಿದ್ಧರಾಗಿದ್ದೇವೆ ಅಂತ ಹೇಳಿ ಎಲ್ಲಾ ಸಂಘಟನೆಗಾರಿಗೆ ಒಳ್ಳೆಯದಾಗಲಿಕ್ಕೆ ಹಾರೈಸಿ ಸತ್ಯಂ ಶಿವಂ ಸುಂದರಂ ಹೇಳಿ ಇಲ್ಲಿ ಅಷ್ಟೇ ಅಲ್ಲ, ಡೆಲ್ಲಿ ಮತ್ತು ಬೆಂಗಳೂರು ತನಕ ಆದರೂ ನಾವು ಹೋಗಿ ಪ್ರತಿಭಟನೆಯನ್ನ ಮಾಡಿ ಹಿಂದೂಗಳ ರಕ್ಷಣೆ ಮಾಡುವುದು ನಮ್ಮ ಸಾಧು ಸಂತರ ಜವಾಬ್ದಾರಿ ಅಂತ ಹೇಳಿದಂತ ಪರಮ ಪೂಜ್ಯರಿಗೆ ಧನ್ಯವಾದಗಳು ಅರ್ಪಿಸ್ತೇನೆ. ಈಗ ನಮ್ಮ ಜೊತೆ ಇರುವಂತ ಇನ್ನೋರ್ವ ಶರಣ ಸೋಮನಾಳದ ಪೂಜ್ಯರಿಗೆ ಒಂದೆರಡು ನಿಮಿಷದಲ್ಲಿ ಮಾತನಾಡ್ಬೇಕಂತ ಕೇಳ್ಕೊತೇನೆ. ನಮಸ್ಕಾಯ ಸಭಾಪತಿ ಅಧ್ಯಕ್ಷ, ನಿಮ್ಮೆಲ್ಲರಿಗೆ ತಿಳಿದಂತೆ ಇವತ್ತಿನ ಈ ಸಮಾವೇಶ ವ್ಯವಸ್ಥೆ ಮಾಡಕತ್ತೀವಿ ಅಂತ ಕೇಳಿದ್ರೆ ಹಿಂದೂ ಜಾಗರಣೆ ಸಲುವಾಗಿ, ಹಿಂದೂಗಳು ಜಾಗೃತರಾಗುವ ಸಲುವಾಗಿ ಈ ಕಾರ್ಯಕ್ರಮವನ್ನು ನಮ್ಮ ಕೂಚಬಾಳ್ ಗೌಡ್ರು ಹಮ್ಮಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಅದು ಸಾಥ್ ನೀಡಿದಂಥ ಎಲ್ಲ ಪತ್ರಿಕಾ ಮಾಧ್ಯಮದವರು, ಆಮೇಲೆ ಈ ಭಾಗದಲ್ಲಿರ್ತಕ್ಕಂಥ ಹಿಂದೂ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಯನ್ನಾಗಿ ನೀವೆಲ್ಲರೂ ಮಾಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಒಂದು ಧನ್ಯವಾದ ನಾವು ಸ್ವಾಮಿಗಳಾಗಿ ತಿಳಿಸಬೇಕಾಗಿದೆ. ಯಾಕಂತ ಕೇಳಿದ್ರೆ ಇವತ್ತಿನ ಒಂದು ಕಾಲಘಟ್ಟದಲ್ಲಿ ನಾವು ಹಿಂದೂಗಳಿಗೆ ನಾವು ಎಬ್ಬಿಸಲಿಕ್ಕೆ ಸ್ವಾಮಿಗಳಿಗೆ ಬೇಕಾಗಿದೆ, ಸ್ವಾಮಿಗಳ ಪ್ರಯತ್ನ ಮಾಡಬೇಕಾಗಿದೆ.